ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತಹ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಹೇಳಿದನು. ಆದರೆ ಎಲ್ಲಿ ನೋಡಿದರೂ ಮಾತೆಯ ದರ್ಶನವೇ ಇಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಇಲ್ಲಿಗೆ ಯಾವ ಭಾಗ್ಯವನ್ನು ಬಯಸಿ ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ನನಗೆ ಕರುಣಿಸಿ ಈ ನನ್ನ ಜೀವನವು ಪ್ರತಪಷ್ಟವಾಗದಂತೆ ಸದಾ ಧರ್ಮದ ಹಾದಿಯಲ್ಲಿ ನಡೆಸುವ ಭಾರವೂ ನಿನ್ನದೇ ತಂದೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪ ಪದ್ಮಧರ ಲಾಗದ ಘೋರ ದೇಹದ ಪ್ರಿಯಳ್ ಮುಳುಗಿಗೆ ಭಗವಾನ್ ಭಾಸ್ಕರ, ಹರಿಯಲಾಗದ ಘೋರ
ನಮಃ. ಕರ್ಣ, ಕುಮಾರ, ಯಾರು ಯಾರು ತಾಯಿ ನೀನು? ಈ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ. ಏನು? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿಯೇ? ಹೌದು ಕುಮಾರ. ನನ್ನ ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕನ ತೋಳ್ತಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕಣ್ಣನಿಗೆ ಇಂದು ಕರುಣೆ ಇತ್ತು ದರ್ಶನವಿತ್ತೆಯಾ ತಾಯಿ? ಅಮ್ಮ, ಇದೋ ತಾಯಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ಕೀರ್ತಿ? ಅದೆಂತಹ ಕೀರ್ತಿಯಮ್ಮ ನನ್ನದು, ಅದೆಂತಹ ಕೀರ್ತಿ ತಾಯಿ. ಅಮ್ಮ,
ಕಂಬನಿ ಕರೆದೆನೋ ಅಮ್ಮ ನದಿಯೊಳಗೆ ನೂಕಿದೆ ಮಾತೆ ಮಮತೆ ರವೆ ನದಿಯೊಳಗೆ ನೂಕಿದೆ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ನಿನಗೆ ಅಂತಹ ದ್ರೋಹವಾದರೂ ಏನು ತಾಯಿ? ಏನಮ್ಮ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ವಾತ್ಸಲ್ಯ ಮಮಕಾರಗಳಿಂದ ಸಾಕುವವು. ಆದರೆ ನೀನು ಮಾತ್ರ ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಂತಹ ಅಪರಾಧವಾದರೂ ಏನಮ್ಮ? ಅಮ್ಮ, ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ಕಿತ್ತು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲಮ್ಮ. ಪಾಂಡು ವಂಶದ ಮಹಾ ವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನ ಅಪನಿಂದಗಳ ಸಮರ ಕೂಪಕ್ಕೆ ನನ್ನನ್ನು ಏಕೆ ತಳ್ಳಿದೆ ತಾಯಿ? ಹೇಳಮ್ಮ, ಏಕೆ ತಳ್ಳಿದೆ? ಅಮ್ಮ, ಕರ್ಣ ಅರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಕಲ್ಪಿಸಬೇಕಾಗಿದ್ದ ನೀನು ನಮ್ಮೀರುವರ ಮಧ್ಯೆ ದ್ವೇಷವೆಂಬ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಹೇಳಮ್ಮ, ಏಕೆ ತಾಯಿ? ಏಕಮ್ಮ, ಈ ನನ್ನ ಪ್ರಶ್ನೆಗಳಿಗೆ ನಿನ್ನ ಬಳಿ ಉತ್ತರವಿಲ್ಲವೇ ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಹೀನ ಎಂದು ಜರೆದು ಬಿಟ್ಟಿದ್ದಾಗ ನೀನಾದರೂ ಬಂದು ಕರ್ಣನು ಸೂತನಲ್ಲ, ನಾನೆತ್ತ ಮಗ ಕ್ಷತ್ರಿಯ ಕುಲ ಸಂಜಾತನೆಂದು ಹೇಳಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಕೆ ತಾಯಿ ನಿರ್ದಯಳಾದೆ? ಹೇಳಮ್ಮ, ಈ ಪಾಪಿ ಕರ್ಣನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿದು ಬಿಡಲಮ್ಮ, ಪ್ರಶ್ನೆಗಳಾಗಿಯೇ ಉಳಿದು ಬಿಡಲಿ. ನೀನು ಎಷ್ಟೇ ಆದರೂ ನನ್ನ ಜನ್ಮದಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಸಾಕು ಬಿಡುತ್ತಾಯಿ. ಅಮ್ಮ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ಯಾವ ಜನ್ಮದಲ್ಲಿ ತೀರಿಸಲಮ್ಮ?
ಕುಮಾರ, ಅಮ್ಮ, ನೀನು ಹೀಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುವುದು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. 5 ಜನ ವೀರಪುತ್ರರನ್ನು ಅಡೆದ ವೀರ ಮಾತೆ ತಾಯಿ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ, ಶ್ರೇಷ್ಠರವಲ್ಲ. ಅಮ್ಮ, ನೀನು ಪಾಪಿ ಅಲ್ಲ ತಾಯಿ, ಪರಮ ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಈ ಪಾಪಿ ಕಣ್ಣನಿಗೆ ಅಂತಹ ಅದೃಷ್ಟ ಎಲ್ಲಿಂದ ತಾನೇ ಬರಬೇಕು ತಾಯಿ? ಆದದ್ದಾಗಿ ಹೋಯ್ತು ಮಗನೇ. ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ ಕುಮಾರ. ಅಮ್ಮ, ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು ತಾಯಿ. ನನ್ನ ಕರ್ಮವೇ ಗುರು ಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಜರಿಸಿತು. ಅಮ್ಮ, ಕರ್ಮವೇ ಈ ಜಗತ್ತಿನಿಂದ ಕುಲಗೇಡಿ ಎಂದು ಜರಿಸಿತಮ್ಮ. ನೀನು ವೀರಮಾತೆ ಅಮ್ಮ, ನೀನು ವೀರಮಾತೆ, ಪಂಚ ಮಹಾಶಕ್ತಿ, ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆಯಮ್ಮ. ಧರ್ಮರಾಯ, ಭೀಮ, ಅರ್ಜುನ, ನಕಲ ಸಹದೇವರನ್ನು ಅಮ್ಮ ಹಾಲುಣಿಸಿ, ತುತ್ತುಣಿಸಿ, ರವನದ ತೊಟ್ಟಿಲಲ್ಲಿ ಆಡಿಸಿ ತೂಗಿದ ಪವಿತ್ರವಾದ ಕರಗಳು ಇವೆ ಅಲ್ಲವೇ ತಾಯಿ? ಹೇಳ್ತಾಯಿ, ಈ ಪವಿತ್ರವಾದ ಕರಗಳಿಂದ ಈ ನಿನ್ನ ಕಂದನನ್ನು ಒಂದೇ ಒಂದು ಸಾರಿ ಆಡಿಸಬಲ್ಲೆಯಮ್ಮ? ಆಡಿಸಬಲ್ಲೆಯ? ಇಲ್ಲ ತಾಯಿ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿ ಕಣ್ಣಿಗೆ ಎಲ್ಲಿಂದ ಬರಬೇಕಮ್ಮ? ಬಿಡುತ್ತಾಯಿ ನಿನ್ನ ಮನದ ವ್ಯಥೆಯನ್ನು. ಕುಮಾರ, ಆದದ್ದಾಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾಕಂದ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ, ಆನಂದದಿಂದ ನಡೆಸಿಕೊಡ್ಬೇನು. ಹೋದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಮ್ಮ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಸೌಭಾತ ದಾನ ಮಾಡು ಕಂದ. ಅಮ್ಮ, ಅಮ್ಮ, ನೀನೇ ಹೇಳ್ತಾಯಿ. ಹೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆದರೆ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕೀಳಾಗುವುದಿಲ್ಲ ತಾಯಿ. ಅದು ಅಲ್ಲದೆ ನನ್ನ ಪೂರ್ವಜರು ನರಕಕ್ಕೆ ಬೀಳದಿಹರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಏ ಪಾಪಿ ಕರ್ಣ, ನೀಚ ಕರ್ಣ ಎಂದು ನನ್ನನ್ನು ಶಪಿಸದಿಹರೆ ತಾಯಿ, ನನ್ನನ್ನು ಶಪಿಸದಿಹರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕಮ್ಮ. ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಹೌದಮ್ಮ. ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ ಇರಬಹುದು. ನೀವಾರು ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ. ಅಂತಹ ಅದೃಷ್ಟವು ಈ ಕರ್ಣನಿಗೆ ಎಲ್ಲಿಂದ ಬರಬೇಕಮ್ಮ? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆ ಅಮ್ಮ. ಸಾಮಾನ್ಯ ಮನುಷ್ಯರಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನೇ ಕೊಡಲು ನಿರಾಕರಿಸಿದ ನೀನು ಇಂದು ಅಮ್ಮ ಈ ಕರ್ಣನಿಗೆ ರಾಜ್ಯದ ಆಸೆಯನ್ನು ತೋರಿಸುತ್ತಿರುವೆ ತಾಯಿ. ನೀನೇ ಎಳೆತನದಲ್ಲಿ ಚಿವುಟಿ ಹಾಕಿದ ಬಂದು ಪ್ರೇಮದ ಸೊಸಿಯು ಒಣಗಿ ಸೊರಗಿ ಹೋಗಿರುವುದಮ್ಮ. ಅದು ಮತ್ತೆ ಚಿಗುರಿದೇನಮ್ಮ. ಇದುವರೆಗೂ ಸಹೋದರ ಎಂಬ ಭಾವನೆ ನನಗಿರಲಿಲ್ಲ ತಾಯಿ.
ಇದರಲ್ಲಿ ನನ್ನ ತಪ್ಪೇನಿದು ಅಂತ ಇರುವುದಮ್ಮ. ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ನಿನ್ನ ಮಕ್ಕಳಿಗೆ ಎಲ್ಲಿಯ ಪ್ರಾಣ ಭಯವುದು ತಾಯಿ? ಬಿಡಮ್ಮ ನಿನ್ನ ಮನದ ವ್ಯಥೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಕೌರವರನ್ನೇ ಸೇರಿ ಪಾಂಡವರಿಗೆ ಕೇಳಲು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡೆದಿರಲಿ ಕರ್ಣ? ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖನಾಗು ಕಂದ. ಈ ಕರ್ಣನನ್ನು ಅಂತಹ ನೀಚನೆಂದು ಭಾವಿಸಿದ ತಾಯಿ? ಈ ಕರ್ಣನ ಅಂತಹ ನೀಚನಲ್ಲ ತಾಯಿ. ಈ ನನ್ನ ಎರಡು ಬಾಹುಗಳಲ್ಲಿ ಬಲವಿರೋ ತನಕ, ನನ್ನ ದೇಹದ ಕೊನೆಯ ಹನಿ ರಕ್ತವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿವೆನಮ್ಮ. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಈನ ಸೂತ ಎಂದು ದೂಡಿ ಬಿಟ್ಟಿದ್ದಾಗ ಈ ರವಿಪುತ್ರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರವಿತ್ತ ಮಹಾಸ್ವಾಮಿ ಅಲ್ಲವೇನಮ್ಮ? ಈ ಜಗತ್ತೆಲ್ಲವೂ ನನ್ನನ್ನು ಹೀಯಾಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗ ದೇಶದ ರಾಜನನ್ನಾಗಿ ಮಾಡಿ ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿದ ಸ್ವಾಮಿ ಅಲ್ಲವೇನಮ್ಮ? ಹೇಳು ತಾಯಿ. ಈ ಅಖಂಡ ಭರತ ಖಂಡದಲ್ಲಿ ಈ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಸಿಗುವಂತೆ ಮಾಡಿದ ನನ್ನ ಸ್ವಾಮಿಯನ್ನು ಹೇಗೆ ತಾನೇ ಮರೆತು ತೊರೆದು ಬರಲಿ ತಾಯಿ? ನನ್ನ ಪ್ರಾಣದ ಪ್ರಾಣವಾಗಿ ಹೃದಯದ ಸಖನಾಗಿ ನನ್ನನ್ನೇ ನಂಬಿರುವಾಗ, ನನ್ನಿಂದಲೇ ಆತನ ಕಾರ್ಯಗಳೆಲ್ಲವೂ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆದು ಬರುವುದು ಧರ್ಮವೇ? ಹೇಳು ತಾಯಿ. ಸರ್ವದಾ ಆಗಲಾರದಮ್ಮ, ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರೆನು. ಹೋಗಲಿ ಬಿಡು ಕರ್ಣ, ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಅಮ್ಮ ಅಮ್ಮ, ಪಾಂಡವರು ನಿನ್ನ ಮಕ್ಕಳು, ನಾನು ನಿನ್ನ ಮಗನಲ್ಲವೇ? ಕುಮಾರ, ಹೌದು ಬಿಡಮ್ಮ. ನಾನೆಂತಾದರೂ ಸೂತ ಕುಲದಲ್ಲಿ ಬೆಳೆದವನು? ಇಲ್ಲ ಕಂದ, ನಾನು ಸೂತ ಕುಲದವನು ಬೆಳೆದವನು ರಾಧಾ ತನಯ, ನಾನು ರಾಧೇಯ. ಆಗಬಹುದು ಜನನಿ, ಆದರೆ ಅಮ್ಮ ಯಾರನ್ನಾದರೂ ಉಳಿಸುವೆನು ತಾಯಿ. ನನ್ನ ಕಡುವೈರಿ ಅರ್ಜುನ, ಅವನನ್ನು ಮಾತ್ರ ಉಳಿಸಲಾರೆನಮ್ಮ, ಅವನನ್ನು ಮಾತ್ರ ಉಳಿಸಲಾರೆ. ಹೌದಮ್ಮ, ಹೌದು. ಅರ್ಜುನನೊಡನೆ ನಾನು ಯುದ್ಧ ಮಾಡಿದವನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ, ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಇಂತಹ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನಮಾನವಿರುವುದು ತಾಯಿ. ಅರ್ಜುನನಿಂದ ನಾನೇ ಹತನಾದರು ಹೌದಮ್ಮ, ಅಥವಾ ನನ್ನಿಂದ ಅರ್ಜುನನೇ ಹತನಾದರೂ ಕೂಡ ಎಂತಾದರೂ ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರಮ್ಮ. ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನು. ಹೋಗಲಿ ಬಿಡು ಕರ್ಣ, ಆಯುಷ್ಯದವರು ಎಲ್ಲಿ ಆದರೂ ಬದುಕಿಕೊಳ್ಳು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ ಕರ್ಣ. ನಾಡಿನ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ. ಅದೇನು ಕೇಳು ತಾಯಿ, ಸಂತೋಷದಿಂದ ನಡೆಸಿಕೊಡುವನಮ್ಮ. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವನಮ್ಮ. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದಂತಹ ಪಾಪಿ ಎಂದು ಭಾವಿಸಿದೆ ತಾಯಿ ಕರ್ಣನನ್ನು. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ. ಅಮ್ಮ, ಜನನಿ ನಿನ್ನ
ಎಂತಾದರೂ ಸರಿಯೇ ನಡೆಯಿಸುವೆ ನಿನ್ನ ನುಡಿಯ. ನಿಜವಾಗಿ ನಮ್ಮ ಎಂತಾದರೂ ಸರಿಯೇ ಏನಾದರೂ ಸರಿಯೇ ನಡೆಯಿಸುವೆ ನಿನ್ನ ನುಡಿಯ. ತೊಟ್ಟೆ ಮಾಡುವರು ಪುನಃ ತೊಡಬೇಡ ಕಣ್ಣ. ಮಾತೃ ಹೃದಯದಲ್ಲಿಯೂ ಮಾಯಾಜಾಲ, ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಅಮ್ಮ, ಪಾಂಡವರೆಂದರೆ ನಿನಗೆ ಅದೆಷ್ಟೊಂದು ಮಮಕಾರ ತಾಯಿ. ಆಗಬಹುದು ತಾಯಿ, ಆಗಬಹುದು. ಎಂತಹ ಪ್ರಸಂಗ ಬಂದರೂ ನಾನು ತೊಟ್ಟ ಬಾಣವನ್ನು ಪುನಃ ತೊಡಲಾರೆ ತಾಯಿ. ಖಂಡಿತವಾಗಿ ನಮ್ಮ ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕಗಳಿರ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀನೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ದಾನವಾಗಿ ಪಡೆದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ಈ ಪಾಪಿಯ ಜನ್ಮ ವೃತ್ತಾಂತವನ್ನು ತಿಳಿಸಿ ಈ ನನ್ನ ಮನೋಬಲದ ಬಲವನ್ನೇ ಕಿತ್ತುಕೊಂಡನು. ಈಗ ಈ ನನ್ನ ಎತ್ತ ತಾಯಿ ಆದರೂ ಬಂದು, ಮಗನೇ ಕರ್ಣ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರುವಳು. ಆಗಲಿ, ಮಾಡಲಿ. ಪ್ರಪಂಚ, ದೈವ, ಕುಲ ಎಲ್ಲವೂ ಒಂದೇ ಬಾರಿ ಸಂಚು ಮಾಡುತ್ತಿರುವುದು. ಮಾಡಲಿ. ಈ ನನ್ನ ಎರಡು ಬಾಹುಗಳಲ್ಲಿ ಬಲವಿರುವ ತನಕ ನನ್ನ ಸ್ವಾಮಿಗೆ ಕಿಂಚಿತ್ತು ತುಚ್ಚನಾಗದೆ ಕೆಚ್ಚಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಕುಮಾರ, ಉಳಿದದ್ದು ದೈವೇಚ್ಛೆದ್ದಂತಾಗಲಿ, ಉಳಿದದ್ದು ದೈವೇಚ್ಛೆದ್ದಂತಾಗಲಿ. ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಈ ನಿನ್ನ ಮಗನ ಮೇಲೆಯೇ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ,
ಖಂಡಿತವಾಗಿಯೂ ನಾನು ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ಕುಮಾರ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡ್ಬೇಾ ತಾಯಿ? ಅದೇನು ಹೇಳು ಕಂದ. ಸತ್ಯವಾಗಿಯೂ ನಡೆಸಿಕೊಡುವೆ. ಸತ್ಯವಾಗಿಯೂ ನಡೆಸಿಕೊಡ್ಬೇಯಾ? ಸತ್ಯವಾಗಿ ನಡೆಸಿಕೊಡುವೆನು, ಹೇಳು ಕಂದ. ಅಮ್ಮ, ಏತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತದೆ ಕರ್ಣ. ತಾಯಿ. ಆದ್ದರಿಂದ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರೊಂದಿಗೂ ಹೇಳಬೇಡ ತಾಯಿ, ಯಾರೊಂದಿಗೂ ಹೇಳಬೇಡ. ಅಮ್ಮ, ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಕುಮಾರ, ಈ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿರಿಸಿಕೊಂಡು ಈ ಕರ್ಣನು ಸೂತನಲ್ಲ, ನಾನೆತ್ತ ಮಗನೆಂದು ಈ ಜಗತ್ತೆಲ್ಲವೂ ಕೇಳುವಂತೆ ಸಾರಿ ಸಾರಿ ಕೂಗಿ ಹೇಳುತ್ತಾಯಿ. ಅಮ್ಮ, ಕುಮಾರ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಗಳಿಂದಲೇ ಮಾಡಿಸಬೇಕೆಂದು ಅತಿ ವಿನಯದಿಂದ ಕೇಳುವೆನು ತಾಯಿ, ಅತಿ ವಿನಯದಿಂದ ಬೇಡುವೆನಮ್ಮ. ಒಂದು ಸಂಕಟ ರಾಶಿಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೇ. ಹೋದಳು, ಹೊರಟೇ ಹೋದಳು. ನನ್ನನ್ನು ನದಿ ಪಾಲು ಮಾಡಿದ ನನ್ನ ತಾಯಿ ಹೊರಟೇ ಹೋದಳು. ಹೋದಳಲ್ಲವೇ, ಹೋದಳಲ್ಲವೇ ತನ್ನ ಸಾರ್ಥತೆಯನ್ನು ಸಾಧಿಸಿಕೊಂಡು ಆ ಪಾಂಡವರ ತಾಯಿ ಕುಂತಿದ್ದೇವೆ. ಅವಳು ನನ್ನ ತಾಯಿಯಲ್ಲ, ಅವಳು ನನ್ನ ತಾಯಿಯಲ್ಲ. ನಾನು ರಾಧಾತನೆಯ, ನಾನು ರಾಧೇಯ, ನಾನು ರಾಧೇಯ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ಕೂಡ ವ್ಯರ್ಥವೇ ಸರಿ. ಏ ವಿಧಿ, ನಿನ್ನ ಲೀಲೆಯನ್ನು ಬಲ್ಲವರ್ಯಾರು? ನಿನ್ನನ್ನು ಅರಿತವರಾರು?
ತಿಳಿದವರ್ಯಾರಿಹರೋ ದೇವಾ ಹರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇನೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಹಾಡಲೇಬೇಕು ನೀನಾಡಿಸಿದಂತೆ ಹಾಡಲೇಬೇಕು ಆಡಿಸಿ ನೋಡಿ ನಗಬೇಕು ಆಡಿಸಿ ನೀನವರ ನೀ ನೋಡಿ ನಗಬೇಕು ಹರಿತವರ್ಯಾರೋ ವಿಧಿನಿಲ್ಲ ಮಾಯೆಯ ತಿಳಿದವರ್ಯಾರೋ ದೇವಾ ಹರಿಜಲ ಸಾಧ್ಯವೋ ಕೇಳಿ ಬರುತ್ತಿದೆಯಲ್ಲ ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ ಬಾ ಕುಮಾರ. ಅಮ್ಮ, ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೆ. ರಾತ್ರಿಯಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ಮಿತ ಪರಂಪರೆಗಳು. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸಮ್ಮ. ಯೋಧ,
ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನನ್ನ ಬಾಹುಲ್ಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಯಾರ ಆಶೀರ್ವಾದವನ್ನು ಬೇಡುವುದಿಲ್ಲ ತಾಯಿ. ಇಂದಿನ ಕುರುಕ್ಷೇತ್ರದ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ತಿಳಿಯದೇನಮ್ಮ? ನೀನು ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದೆನು. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿ ಬಿಟ್ಟು ಈಗ ಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧ ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ಕುಮಾರ, ನನ್ನ ಮಾತನ್ನು ಕೇಳು. ಈ ಯುದ್ಧವನ್ನು ನಿಲ್ಲಿಸಿಬಿಡು ಕುಮಾರ, ನಿಲ್ಲಿಸಿಬಿಡು. ಅಮ್ಮ, ಇಂತಹ ಅಪೌರುಷದ ಮಾತನ್ನು ಕೇಳಿ ಕೇಳಿ ಬೇಸತ್ತಿರುವರು ತಾಯಿ. 100 ಜನ ವೀರಪತ್ರರನ್ನು ಅಡೆದ ವೀರಮಾತೆ ನೀನು. ಕೇವಲ ಒಂದು ಅತ್ಯಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವಳೆ. ಅಮ್ಮ, ಯುದ್ಧ ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ನಾನು ಪಾಲಿಸುತ್ತಿರುವೆನು ತಾಯಿ. ನನಗೆ ಹರಸಿ ಆಶೀರ್ವದಿಸಮ್ಮ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳುಕೆಂದ. ಪಾಂಡವರು 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 ಅಮ್ಮ, ಆ ಪಾಂಡವರು ಮಾಡಿದ್ದೇ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ತಾಯಿ. ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಒಂದು ವೇಳೆ ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಯಾವುದೇ ಸಾಮಾನ್ಯ ಮಹಿಳೆಗೆ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಬಣಬಂಧವನ್ನು ನಿರಾಕರಿಸಿ ಸಮಸ್ತ ಪೃಥ್ವಿಯ ಕಕ್ಷೆಯೇ ಪ್ರತಿಕಕ್ಷೆಯಾಗಿ ನಿಂತಿದ್ದರು ಲೆಕ್ಕಿಸದೆ ನಾನು ಅಪಮಾನವನ್ನು ಪ್ರತಿರೋಧಿಸಿದ್ದೆ. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದು ಏನು? ಎಂತಹ ಏಡಿಯು ಅಸಹಾಯಕನು ತಾಳದ ತಾಟಸ್ಥ ಭಾವ. ಅದಕ್ಕೆ ನನಗೆ ಆ ಪಾಂಡವರ ಮೇಲೆ ಅಷ್ಟೊಂದು ದ್ವೇಷವೆಂಬ. ಅವರು ಗುರುಕುಲ ಕಳಂಕ ಸ್ವರೂಪ, ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲಾಗ್ರ ನಿರ್ಮೂಲನ ಮಾಡಿ ನಮ್ಮ ಶಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಪ್ರೀತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದಕ್ಕೆ ಕಟಿಬದ್ಧನಾಗಿರುವನು ತಾಯಿ. ನನ್ನನ್ನು ಹರಸಮ್ಮ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ ಕುಮಾರ. ನೀನದನ್ನು ಹೊಂದಲಾರೆ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದನೆಂಬ ಶಾಪ ಕಟ್ಟಿಟ್ಟ ಭಕ್ತಿ ಸರಿ. ನಾನು ಹೇಳಿ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ ತಾಯಿ, ಮುಳುಗಿ ಹೋಗಲಿ. ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹರಿಯಲೇ ತಾಯಿ, ಹರಿಯಲೇ. ಹಸ್ತಿನಾವತಿಯ ಸುಮಂಗಲರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನಿಲ್ಲಲಿ ತಾಯಿ. ನೀನೇನು ಮಾನವನೋ ಇಲ್ಲ ದಾನವನೋ? ಇಲ್ಲ ತಾಯಿ, ಈ ದಿನಕ್ಕೆ ನಾನು ಮಹಾ ದುರ್ದಾನವ. ದಾನವನಾದ ಮೇಲೆ ನಡೆಯಬೇಕಾದಲ್ಲಿ ನಡೆದೇ ತೀರಬೇಕು. ಬಾ ಕುಮಾರ, ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಬಾ ಕಂದ, ನನ್ನ ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ ಮಗನೇ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಹೌದು, ಈ ದುರ್ಯೋಧನನಿಗೆ ಜಯವಾಗಲೇಬೇಕು. ಕಾಲೋಚಿತ ಧರ್ಮಕ್ಕಾಗಿ ಪಣಬಂಧವನ್ನು ಧಿಕ್ಕರಿಸಿ ರಣಕಂಕಣವನ್ನು ಕಟ್ಟಿ ನಿಂತ ಈ ಛಲದಂಕಮಲ್ಲ ದುರ್ಯೋಧನನಿಗೆ ಜಯವಾಗಲೇಬೇಕು. ಇನ್ನು ದಶ ದಿಕ್ಕುಗಳೇ ಜೂಡಾಗುವಂತೆ ಹೋರ್ಗರೆಯಲಿ ರಣಬೇರೆಗಳು. ಇನ್ನು ಉಗಿಲು ಮುಟ್ಟುವಂತೆ ಝೇಂಕರಿಸಲಿ ರಣಕಹಳು. ಇನ್ನು ಈ ಮಂಗಳದ ಮುಂಬೆಳಕೆ ಆ ಪಾಂಡವರ ಪಾಲಿಗೆ ಅಮಂಗಳವಾಗಲಿ. ಇನ್ನು ರಣರಂಗದಲ್ಲಿ ಸಿಕ್ಕ ಆ ಪಾಂಡವರನ್ನ